ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೇನಾದರೂ ನಿಮ್ಮ ಮನೆಯಲ್ಲಿ ಈ ಥರ ಮಾತ್ರೆಗಳನ್ನ ಇಟ್ಟಿದ್ರೆ ಖಂಡಿತವಾಗ್ಲೂ ಅದನ್ನ ಹೊರಗೆ ಎಸೀರಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಎಕ್ಸ್ಪೈರಿ ಮಾತ್ರೆಗಳನ್ನ ಹೊರಗಡೆ ಹಾಕಿ, ಯಾಕಂದ್ರೆ ಅವು ಯಾವುದೇ ರೀತಿ ಎಫೆಕ್ಟಿವ್ ಮಾಡಲ್ಲ, ಜೊತೆಗೆ ಕೆಮಿಕಲ್ ಆಗಿರೋದ್ರಿಂದ ವಿಷವಾಗಿ ಟರ್ನ್ ಆಗಿರ್ತವೆ. ಅದು ನಿಮ್ಮ ದೇಹಕ್ಕೆ ಸಿಕ್ಕಾಬಟ್ಟೆ ಡೇಂಜರು. ಇನ್ ಕೆಲವು ಟೈಮು ಆಂಟಿಬಯೋಟಿಕ್ಸ್ ಉಳಿದಿದೆ ಅಂತ ಅದನ್ನೇ ಎತ್ತಿಟ್ಕೊಳ್ಳೋ ಅಭ್ಯಾಸ ಅಂತೂ ಇದೆ. ದಯವಿಟ್ಟು ಅದನ್ನ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಎಲ್ಲ ಆಂಟಿಬಯೋಟಿಕ್ಸು ಎಲ್ಲ ರೋಗಗಳಿಗೂ ಅಲ್ಲ, ಎಲ್ಲ ಇನ್ಫೆಕ್ಷನ್ಗಳಿಗೂ ಅಲ್ಲ. ಸೊ 1, 2, 3 ಈ ಥರ ಇದ್ದರೆ ಅದನ್ನು ಮತ್ತೆ ತಗೊಳ್ತಾ ಹೋಗಬೇಡಿ. ಇದರಿಂದ ನಮ್ಮ ಬಾಡಿ ಆ ಒಂದು ಆಂಟಿಬಯೋಟಿಕ್ಸ್ಗೆ ರಿಯಾಕ್ಟ್ ಆಗೋ ಚಾನ್ಸ್ನೇ ಕಳ್ಕೊಂಡ್ಬಿಡುತ್ತೆ. ನಿಮಗೆ ಗೊತ್ತಿರ್ಬೋದು, ಮೆಡಿಕಲ್ ಸ್ಟೋರಲ್ಲಿ ನೀವು 1 ಪೇನ್ ಕಿಲ್ಲರ್, ಎರಡು ತಲೆನೋವು ಮಾತ್ರೆ ಈ ತರ ತಂದೇ ಇರ್ತೀರಾ. ಇದು ಏನ್ ಮಾಡಿರ್ತಾರೆ, ಅವರು ಪಿಲ್ಸ್ ಕಟ್ ಮಾಡಿ ಕೊಟ್ಟಿರ್ತಾರೆ. ಇದರಿಂದ ನಿಮ್ಗೆ ಎಕ್ಸ್ಪೈರಿ ಡೇಟ್ ಗೊತ್ತೇ ಇರಲ್ಲ, ತಂದೆಲ್ಲ ಮನೇಲಿ ಹಾಕಿರ್ತೀರಾ. ಸೊ ಇಂಥ ಮಾತ್ರೆಗಳನ್ನ ದಯವಿಟ್ಟು ನಿಮ್ಗೆ ಎಕ್ಸ್ಪೈರಿ ಡೇಟ್ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಹೊರಗೆ ಹಾಕಿ. ಮತ್ತೆ ಯಾವುದೇ ರೀತಿ ಲೇಬಲ್ ಇಲ್ಲದೆ ಇರೋ ಮಾತ್ರೆಗಳನ್ನ ಅಥವಾ ಲೇಬಲ್ ಇಲ್ಲದೆ ಇರೋ ಯಾವುದೇ ಕಂಟೈನರ್ ಸಿರಪ್ಗಳನ್ನ ಯೂಸ್ ಮಾಡೋದನ್ನ ಖಂಡಿತವಾಗ್ಲೂ ತಪ್ಪಿಸಿ. ಇದರಿಂದ ಎಷ್ಟೋ ಆರೋಗ್ಯ ಸೇಫ್ ಆಗುತ್ತೆ. ಸೊ ಪ್ಲೀಸ್ ಸೇಫ್ ಆಗಿರಿ, ಹೆಲ್ದಿ ಆಗಿರಿ.